ಏನು ದಿಢೀರ್ ಅಂತ ಗೃಹಲಕ್ಷ್ಮಿಗೆ ಇದು ದೊಡ್ಡ ಘೋಷಣೆ ಮಾಡಿದ್ದಾರೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು. ಇನ್ನು ಮುಂದೆ ದಾಖಲೆ ಕೂಡ ಕಡ್ಡಾಯ, ಮನೆ ಮನೆ ಭೇಟಿ ಕೂಡ ಶುರುವಾಗುತ್ತೆ. ಹೌದು, ಮನೆಗಳನ್ನ ಭೇಟಿ ಕೊಟ್ಟು ದಾಖಲೆ ಪರಿಶೀಲನೆ ಶುರುವಾಗುತ್ತೆ. ಅನರ್ಹರನ್ನ ತೆಗೆದು ಹಾಕಲಾಗುತ್ತೆ. 2 ಹಂತದಲ್ಲಿ ಪರಿಶೀಲನೆ ಮಾಡಲು ಸರ್ಕಾರ ನಿರ್ಧಾರ ಮಾಡಿದೆ. ಇನ್ನೊಂದು ಕಡೆಗೆ ಪ್ರತಿ ತಿಂಗಳು ಪಿಂಚಣಿ ಪಡೆಯುತ್ತಿದ್ದರ ಗಮನಕ್ಕೆ ದೊಡ್ಡ ಒಂದು ಬ್ರೇಕಿಂಗ್ ನ್ಯೂಸ್. ಹೌದು ವೀಕ್ಷಕರೇ, ನೀವು ಕೂಡ ಯಾವುದೇ ರೀತಿ ಪಿಂಚಣಿ ಪಡ್ಕೋತಾ ಇರಬಹುದು. ಅಂದ್ರೆ ಸಂಧ್ಯಾ ಸುರಕ್ಷಾ ಯೋಜನೆ ಅಥವಾ ವೃದ್ಧಾಪ್ಯ ವೇತನ ಎಲ್ಲ ಒಂದು ಈ ಪಿಂಚಣಿದಾರರಿಗೂ ಕೂಡ ಇಂಪಾರ್ಟೆಂಟ್ ಅಪ್ಡೇಟು. ಇನ್ನು ನಮ್ಮ ಒಂದು ಕರ್ನಾಟಕ ರಾಜ್ಯಾದ್ಯಂತ 50% ಡಿಸ್ಕೌಂಟ್ ವಾಹನಗಳ ದಂಡದ ಮೇಲೆ. ಹೌದು, ನೀವು ಯಾವುದೇ ರೀತಿ ವಾಹನ ಹೊಂದಿರಬಹುದು, ಬೈಕು, ಕಾರು ಏನೇ ಹೊಂದಿದ್ರು ಕೂಡ ಬಾಕಿ ದಂಡ ನೀವು ಕಟ್ಟೋದು ಬಾಕಿ ಇದ್ರೆ 50% ಡಿಸ್ಕೌಂಟ್ ಶುರುವಾಗಿದೆ. ಯಾವಾಗಲಿಂದ ಶುರುವಾಗಿದೆ, ಹೇಗೆ ಕಟ್ಟೋದು ಅದನ್ನು ಕೂಡ ವಿಡಿಯೋದಲ್ಲಿ ನಾವು ನಿಮಗೆ ಮಾಹಿತಿ ಕೊಡೋದ್ರಿಂದ ಎಲ್ಲ ಮಾಹಿತಿ ತಿಳಿದುಕೊಳ್ಳಿ. ಇನ್ನು ದಿಢೀರ್ ಅಂತ ಬಂಗಾರ ಬೆಳ್ಳಿ ಬೆಲೆಯಲ್ಲಿ ಭಾರಿ ಒಂದು ಕುಸಿತವಾಗಬಹುದು ಅಂತ ಹೇಳಲಾಗ್ತಾ ಇದೆ. ಈಗ ಆಲ್ರೆಡಿ ತುಂಬಾನೇ ಒಂದು ಇಳಿಕೆ ಆಗಿದೆ. ಹಾಗಾದ್ರೆ ಇನ್ನಷ್ಟು ಇಳಿಕೆ ಆಗುತ್ತಾ? ಮುಂದಿನ ಬರೋ ದಿನಗಳಲ್ಲಿ ಏರಿಕೆ ಆಗುತ್ತೋ? ಇನ್ನು ಎಷ್ಟು ಇಳಿಕೆ ಆಗಿದೆ? ಈಗ ತಗೋಬೇಕಾ ಬೇಡವಾ? ಎಲ್ಲಾ ಮಾಹಿತಿ ಕೂಡ ಈ ವಿಡಿಯೋದಲ್ಲಿ ಸಿಗೋದ್ರಿಂದ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ. ಇನ್ನು ಗೃಹಲಕ್ಷ್ಮಿಯವರು ಪ್ರತಿಯೊಬ್ಬರು ಕೂಡ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ಬೇಗನೆ ವಿಡಿಯೋಗೆ ಲೈಕ್ ಮಾಡೋದ್ರ ಮೂಲಕ ವಿಡಿಯೋಗೆ ಸಪೋರ್ಟ್ ಮಾಡಿ. ಹಾಗೂ ಪ್ರತಿಯೊಬ್ಬರು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ನಾವು ಕೇಳೋ ಪ್ರಶ್ನೆಗೆ ಕಮೆಂಟ್ ಮೂಲಕ ಉತ್ತರ ಕೊಡಿ. ನಿಮ್ಮ ಒಂದು ಅಕೌಂಟ್ಗೆ 30ನೇ ಕಂತು ಹಣ ಜಮೆ ಆಗಿದೆಯಾ? ಯಾಕಂದ್ರೆ ಈಗ 31ನೇ ಕಂತು ಹಣ ಬರೋಕ್ಕಿಂತ ಮುಂಚೆನೆ ಅನರ್ಹರನ್ನ ತೆಗೆದು ಹಾಕಲು ನಿರ್ಧಾರವನ್ನ ಮಾಡಲಾಗಿರುವಂತದ್ದು. ಆದ್ರೆ ಅರ್ಹ ಫಲಾನುಭವಿಗಳಿಗೆ ತೊಂದರೆ ಆಗದಂತೆ ಪರಿಷ್ಕರಣೆ ಮಾಡ್ತೀವಿ ಅಂತ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಸರ್ ಅವರು ಹೇಳಿಕೆ ಕೊಟ್ಟಿರುವಂತದ್ದು ವೀಕ್ಷಕರೇ. ಅಂದ್ರೆ ನೋಡಿ, ಇಲ್ಲಿ ನಿಮ್ಮ ಅಕೌಂಟ್ಗೆ ಹಣ ಬರುತ್ತೆ, ಅದು ಕೂಡ ಗ್ಯಾರಂಟಿ. ಯಾಕಂದ್ರೆ ಇಲ್ಲಿ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಸರ್ ಅವರೇ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಯಾರಿಗೂ ಕೂಡ ಇಲ್ಲಿ ಮೋಸ ಆಗಲ್ಲ, ಯಾರಿಗೂ ಕೂಡ ತೊಂದರೆ ಆಗಲ್ಲ. ಎಲ್ಲ ಒಂದು ಫಲಾನುಭವಿಗಳು, ಅರ್ಹ ಫಲಾನುಭವಿಗಳಿಗೆ ಹಣ ಬರುತ್ತೆ. ಅಂದ್ರೆ ನಿಮ್ಮ ಅಕೌಂಟ್ಗೆ ಹಣ ಬರುತ್ತೆ. ಯಾವಾಗ? ಎಲ್ಲ ಅನರ್ಹರನ್ನ ಪರಿಶೀಲನೆ ಮಾಡ್ತಾ ಇದ್ದೀವಿ, ಪರಿಷ್ಕರಣೆ ಮಾಡ್ತಾ ಇದ್ದೀವಿ. ಯೋಜನೆಯಲ್ಲಿ ಯಾರೆಲ್ಲ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅವರನ್ನ ಯೋಜನೆಯಿಂದ ಕೈ ಬಿಟ್ಟು ಅರ್ಹ ಫಲಾನುಭವಿಗಳಿಗೆ ಹಣ ಹೋಗುವಂತೆ ಮಾಡ್ತೀವಿ. ನೋಡಿ, ಇಲ್ಲಿ ಯಾರಾದ್ರೂ ಶ್ರೀಮಂತರು ಅಂದ್ರೆ ಉಳ್ಳವರು ಏನಾದ್ರೂ ಯೋಜನೆಯಲ್ಲಿ ಲಾಭ ಪಡ್ಕೋತಾ ಇದ್ರೆ ಅವರು ಈಗ ಸ್ವಯಂ ಪ್ರೇರಿತವಾಗಿ ಯೋಜನೆಯಿಂದ ಹೊರಗಡೆ ಹೋಗಬಹುದು. ಅಂದ್ರೆ ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳಿಗೆ ಗಿವ್ ಇಟ್ ಅಪ್ ಎಂಬ ಒಂದು ಜಾರಿಗೆ ತರ್ತಾ ಇದ್ದಾರೆ. ನೀವು ಬೇಡ ಅಂದ್ರೆ ಯೋಜನೆಯಿಂದ ಹೊರಗೆ ಹೋಗಬಹುದು. ಅಂದ್ರೆ ನಿಮಗೆ ಹಣ ಬೇಡ ಅಂದ್ರೆ ಉಳ್ಳವರು, ಶ್ರೀಮಂತರು ಸ್ವಯಂ ಪ್ರೇರಿತವಾಗಿ ಯೋಜನೆಯಿಂದ ಹೊರಗೆ ಹೋಗಬಹುದು ಅಂತ ಹೇಳಲಾಗ್ತಾ ಇದೆ. ಇನ್ನು ಎರಡನೇದಾಗಿ ಎಲ್ಲ ಒಂದು ಗೃಹಲಕ್ಷ್ಮಿ ಅಕೌಂಟ್ಗೆ ಹಣ ಜಮೆ ಆಗ್ತಾ ಇದ್ದಂತೆ ಒಂದು ಮೊಬೈಲ್ಗೆ ವಾಯ್ಸ್ ಮೆಸೇಜ್ ಕೂಡ ಬರುವಂತೆ ಮಾಡಬೇಕು ಅಂತ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಸರ್ ಅವರು ಒಂದು ಗುಡ್ ನ್ಯೂಸ್ ಕೂಡ ಗೃಹಲಕ್ಷ್ಮಿಯರಿಗೆ ಕೊಟ್ಟಿದ್ದಾರೆ. ಇನ್ನೊಂದು ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ಗೃಹಲಕ್ಷ್ಮಿ ಹಣ ಈ ಒಂದು ಸಾಲಕ್ಕೆ ಜಮೆ ಆಗ್ತಾ ಇದೆ. ಅಂದ್ರೆ ತುಂಬಾ ಜನ ಗೃಹಲಕ್ಷ್ಮಿಯವರು ಸಾಲ ಮಾಡ್ಕೊಂಡಿರ್ತಾರೆ. ಆ ಅಕೌಂಟ್ಗೆ ಹಣ ಜಮೆ ಆಗ್ತಾ ಇದ್ದಂತೆ ಸಾಲ ಕೊಟ್ಟವರು ಆ ಒಂದು ಹಣವನ್ನ ಡೆಬಿಟ್ ಅನ್ನ ಮಾಡ್ಕೋತಾರೆ. ಸೊ ಇಲ್ಲಿ ಗೃಹಲಕ್ಷ್ಮಿ ಹಣ ಅವರ ಕೈಗೆ ಸೇರ್ತಾ ಇಲ್ಲ. ಹೀಗಾಗಿ ಅಂತ ಫಲಾನುಭವಿಗಳು ಖಾತೆ ಏನಾದ್ರೂ ಬದಲಾವಣೆ ಮಾಡಿದ್ರೆ, ಸಾಲಕ್ಕೆ ಬೇಸತ್ತು ಖಾತೆ ಚೇಂಜ್ ಮಾಡಿದ್ರೆ ಅವರನ್ನ ಗುರುತಿಸಬೇಕು ಮತ್ತು ಅವರಿಗೆ ತೊಂದರೆ ಆಗದಂತೆ ಹಣ ಜಮೆ ಆಗುವಂತೆ ನೋಡ್ಕೋಬೇಕು ಅಂತಾನು ಕೂಡ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ ವೀಕ್ಷಕರೇ. ಇನ್ನು ಮುಖ್ಯವಾಗಿ ಇಲ್ಲಿ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಗೃಹಲಕ್ಷ್ಮಿಯರಿಗೆ ವೋಟರ್ ಕಾರ್ಡ್ ಕೂಡ ಒಂದು ಲಿಂಕ್ ಮಾಡೋ ವ್ಯವಸ್ಥೆ ಬರೋ ಚಾನ್ಸ್ ಇದೆ. ಆದ್ರೆ ಸದ್ಯಕ್ಕೆ ಅಂತೂ ಇಲ್ಲ. ಅಧಿಕೃತವಾಗಿ ಆದೇಶ ಬರೋತನ ಸ್ವಲ್ಪ ಕಾಯ್ಬೇಕು. ತುಂಬಾ ಜನ ಈಗಲೇ ನಾಡ ಕಚೇರಿಗಳಿಗೆ ಬೆಂಗಳೂರಿಗೆ ಹೋಗ್ತಾ ಇದ್ದಾರೆ. ನೋಡಿ, ಅಧಿಕೃತವಾಗಿ ಸರ್ಕಾರದಿಂದ ಇನ್ನೂ ಕೂಡ ಆದೇಶ ಬಂದಿಲ್ಲ ಮರು ಅರ್ಜಿ ಹಾಕಬೇಕು ಅಂತ. ಮರು ಅರ್ಜಿ ಹಾಕಬೇಕು ಅಂತ ಆದೇಶ ಬಂದ ಮೇಲೆ ಹೋಗಿ, ಸದ್ಯಕ್ಕಂತೂ ಯಾರು ಕೂಡ ಹೋಗಬೇಡಿ. ಸೊ ವೀಕ್ಷಕರೇ, ಇನ್ನೂ ಕೂಡ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಮರು ಅರ್ಜಿ ಕರಿಬೇಕಾ ಅಥವಾ ಇಲ್ಲಿ ಅಧಿಕಾರಿಗಳನ್ನ, ಚೆಕಿಂಗ್ ಆಫೀಸರ್ಸ್ನ ಮನೆ ಮನೆಗೆ ಕಳಿಸಿ ದಾಖಲೆಗಳನ್ನ ಪರಿಶೀಲನೆ ಮಾಡುವಂತೆ ಸೂಚನೆ ಕೊಡಬಹುದು ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ಇಲ್ಲಿ ಏನಾಗ್ತಾ ಇದೆ, ಎಲ್ಲರೂ ಕೂಡ ಯಾರೋ ಮಾಡಿದ ತಪ್ಪಿಗೆ ಪ್ರತಿಯೊಬ್ಬರು ಕೂಡ ಮತ್ತೆ ಅರ್ಜಿ ಹಾಕ್ಬೇಕಾ? ಅರ್ಹರಿಗೆ ತುಂಬಾ ತೊಂದರೆ ಆಗುತ್ತೆ ಅಂತ ಇಲ್ಲಿ ಗೃಹಲಕ್ಷ್ಮಿಯವರು ಹೇಳ್ತಾ ಇದ್ರು. ಸೊ ಇದಕ್ಕೆ ವಿರೋಧ ವ್ಯಕ್ತವಾಗಿತ್ತು. ಮತ್ತೊಮ್ಮೆ ಮರು ಅರ್ಜಿ ಹಾಕಲ್ಲ ಅಂತ ತುಂಬಾ ಜನ ಗೃಹಲಕ್ಷ್ಮಿಯವರು ವಿರೋಧ ವ್ಯಕ್ತಪಡಿಸಿದ್ರಲ್ಲ. ಸೊ ಅದಕ್ಕೆ ಈಗ ಸರ್ಕಾರದಿಂದ ಮತ್ತೊಮ್ಮೆ ಪರಿಶೀಲನೆ, ಅಂದ್ರೆ ಸರ್ಕಾರದ ಮಟ್ಟದಲ್ಲಿಯೇ ಪರಿಶೀಲನೆ ಶುರು ಆಗಬಹುದು. ಅಂದ್ರೆ ಯಾರೆಲ್ಲ ಅನರ್ಹರಿದ್ದಾರೆ ಡೇಟಾ ಬೇಸ್ ನ ಬಳಸಿ ಮನೆ ಮನೆ ಪರಿಶೀಲನೆ, ಅಂದ್ರೆ ಮನೆ ಮನೆಗೆ ಅಧಿಕಾರಿಗಳು ಭೇಟಿ ಕೊಡ್ತಾರೆ. ನಿಮ್ದು ಮೊಬೈಲ್ ನಂಬರು, ನಿಮ್ದು ಆಧಾರ್ ಕಾರ್ಡ್ ನಂಬರು, ರೇಷನ್ ಕಾರ್ಡ್ ನಂಬರು, ಮನೆ ವಿಳಾಸ, ಮೊಬೈಲ್ ನಂಬರು ಎಲ್ಲಾ ಕೂಡ ಚೆಕ್ ಮಾಡ್ತಾರೆ. ಅರ್ಹರ, ಅನರ್ಹರ, ತೆರಿಗೆ ಪಾವತಿದಾರರಿದ್ದಾರ, ಯಾರಾದ್ರೂ ಮೃತಪಟ್ಟವರ ಅಕೌಂಟ್ಗೆ ಹಣ ಹೋಗ್ತಾ ಇದೆಯಾ, ಎಲ್ಲಾ ಒಂದು ಗೃಹಲಕ್ಷ್ಮಿ ಫಲಾನುಭವಿಗಳ ಮನೆ ಮನೆಗೆ ಭೇಟಿ ನೀಡಬಹುದು ಅಧಿಕಾರಿಗಳು, ಪರಿಶೀಲನೆ ಸರ್ವೆ ಮಾಡಬಹುದು ಅಂತಾನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ನಂತರ ಯಾರಾದ್ರೂ ಅನರ್ಹರು ಪತ್ತೆ ಆದ್ರೆ ಆ ಕ್ಷಣದಲ್ಲಿ ಅವರನ್ನ ಯೋಜನೆಯಿಂದ ಕೈ ಬಿಡೋದು, ಈ ತರಾನು ಕೂಡ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ. ಸೊ ವೀಕ್ಷಕರೇ, ಮುಂದಿನ ಬರೋ ದಿನಗಳಲ್ಲಿ ಇನ್ನೂ 1 ವಾರದಲ್ಲಿ ಇದ್ರ ಬಗ್ಗೆ ಅಂತಿಮ ತೀರ್ಮಾನ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ತಗೊಳ್ಳಲಿದ್ದಾರೆ. ಸೊ ಸದ್ಯಕ್ಕೆ ಯಾರು ಕೂಡ ಚಿಂತೆ ಮಾಡಬೇಡಿ. ಈ ಜೂನ್ ತಿಂಗಳ ನಂತರ ಜುಲೈ ತಿಂಗಳಿನಿಂದ ಪ್ರತಿ ತಿಂಗಳು ಹಣ ನಿಮಗೆ ಕರೆಕ್ಟ್ ಆಗಿ ಬರುತ್ತೆ. ಅನರ್ಹರನ್ನ ತೆಗೆದು ಹಾಕಿದಷ್ಟು ಸರ್ಕಾರಕ್ಕೆ ಹೊರೆ ಕಡಿಮೆ ಆಗುತ್ತೆ ಅಂತಾನೆ ಹೇಳ್ಬಹುದು. ಸೊ ಹಣ ಕಂಟಿನ್ಯೂ ಆಗಿ ನಿಮ್ಮ ಅಕೌಂಟ್ಗೆ ಬರ್ತಾ ಇರುತ್ತೆ. ಇನ್ನು ಎರಡನೇದಾಗಿ BPL ಕಾರ್ಡ್ ಇದ್ದವರಿಗೆ ರೂಲ್ಸ್ ಏನಪ್ಪಾ ಅಂದ್ರೆ, ಯಾರಾದ್ರೂ ಇನ್ ಮುಂದೆ ಅನ್ನಭಾಗ್ಯ ಅಕ್ಕಿಯನ್ನ
ಕಾಳಸಂತೆಯಲ್ಲಿ ಮಾರಾಟ ಮಾಡಿದ್ದು ಕಂಡು ಬಂದ್ರೆ ಅವರ BPL ಕಾರ್ಡು ಬಂದ್ ಆಗ್ಬಹುದು. ಯಾಕಂದ್ರೆ ಇದು ಮಾತು ಖುದ್ದು ಮುಖ್ಯಮಂತ್ರಿ DK ಶಿವಕುಮಾರ್ ಸರ್ ಅವರೇ ಒಂದು ಹೇಳಿಕೆ ಕೊಟ್ಟಿರುವಂತದ್ದು. ಅದೇನಪ್ಪಾ ಅಂದ್ರೆ ಅನ್ನಭಾಗ್ಯ ಯೋಜನೆಯಲ್ಲಿ ಕಾಳಸಂತೆಯಲ್ಲಿ ಅಕ್ಕಿ ಅಕ್ರಮವಾಗಿ ಮಾರಾಟ ಆಗ್ತಾ ಇರೋದನ್ನ ನಿಗ್ರಹಿಸಲು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು. ಅನ್ನಭಾಗ್ಯ ಅಕ್ಕಿ ಬೇರೆ ದೇಶಕ್ಕೆ ಎಕ್ಸ್ಪೋರ್ಟ್ ಕೂಡ ಆಗ್ತಾ ಇತ್ತು. ತುಂಬಾ ಜನ ಅದು ವಿಡಿಯೋದಲ್ಲೂ ಕೂಡ ನೋಡಿರಬಹುದು. ಸೊ ವೀಕ್ಷಕರು, ಅದನ್ನು ಕೂಡ ಇಂಥ ಪ್ರಕರಣ ನಡೀಬಾರ್ದು. ಮತ್ತೆ ಜನರು ಕೂಡ ಫಲಾನುಭವಿಗಳು ಕೂಡ ಹಣಕ್ಕೋಸ್ಕರ ಮಾರಾಟ ಮಾಡಬಾರ್ದು ಅಂತ ಹೇಳಲಾಗಿದೆ. ಇನ್ನೊಂದು ಕಡೆಗೆ ಹೆಚ್ಚುವರಿ 5 kg ಅಕ್ಕಿಯನ್ನ ವಿತರಣೆ ಮಾಡ್ತೀವಿ ಅಂತ ಇಲ್ಲಿ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಆದ್ರೆ ಇಂದಿರಾ ಕಿಟ್ ವಿತರಣೆ ಬಗ್ಗೆ ಸರ್ಕಾರದ ಮಟ್ಟದಲ್ಲಿ ಚರ್ಚೆ ನಡೀತಾ ಇಲ್ಲ. ಅಂದ್ರೆ ಇನ್ನೂ ಕೂಡ ಸ್ವಲ್ಪ ವಿಳಂಬವಾಗುವ ಸಾಧ್ಯತೆ ಇದೆ. ಜೂನ್ ತಿಂಗಳಲ್ಲಿ ವಿತರಣೆ ಆಗಬೇಕಾಗಿತ್ತು, ಆದ್ರೆ ಕಾರಣಾಂತರಗಳಿಂದ ಇನ್ನೂ ಕೂಡ ವಿತರಣೆ ಸ್ವಲ್ಪ ವಿಳಂಬವಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಸೊ ವೀಕ್ಷಕರೇ, ಸದ್ಯಕ್ಕೆ ಅನ್ನಭಾಗ್ಯ ಫಲಾನುಭವಿಗಳಿಗೆ ಕೇಂದ್ರ ಸರ್ಕಾರ ಅಕ್ಕಿ ಮತ್ತು ರಾಗಿಯನ್ನ ವಿತರಣೆ ಮಾಡುವಂತೆ ಸೂಚನೆ ಕೊಟ್ಟಿದ್ರೆ, ಇತ ಕರ್ನಾಟಕ ಸರ್ಕಾರದಿಂದ ಹೆಚ್ಚುವರಿಯಾಗಿ 5 kg ಅಕ್ಕಿಯನ್ನ ವಿತರಣೆ ಮಾಡಲಾಗ್ತಾ ಇದೆ ಅಂತ ಮುಖ್ಯಮಂತ್ರಿ DK ಶಿವಕುಮಾರ್ ಸರ್ ಅವರು ಹೇಳಿರುವಂತದ್ದು. ಇನ್ನು ಮುಖ್ಯವಾಗಿ BPL ಕಾರ್ಡ್ ಇದ್ದವರಿಗೆ, ಅಂತ್ಯೋದಯ ಕಾರ್ಡ್ ಇದ್ದವರಿಗೂ ಕೂಡ ಅಕ್ಕಿಯನ್ನ ವಿತರಣೆ ಮಾಡುವಂತೆ ಸೂಚನೆ ಕೊಡಲಾಗಿದೆ. ಕೇಂದ್ರ ಸರ್ಕಾರದಿಂದ ಅಕ್ಕಿ ಮತ್ತು ರಾಗಿ ವಿತರಣೆ ಮಾಡುವಂತೆ ಹೇಳಿಕೆ ಕೊಡಲಾಗಿದೆ. ಹೀಗಾಗಿ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿಬೇಳೆ ಈ 4 ಆಹಾರ ಸಾಮಗ್ರಿಗಳು ಇಂದಿರಾ ಕಿಟ್ ಮೂಲಕ ಏನು ವಿತರಣೆ ಮಾಡಬೇಕು ಅಂತ ಪ್ಲಾನ್ ಇತ್ತು, ಅದನ್ನು ಸ್ವಲ್ಪ ವಿಳಂಬವಾಗಬಹುದು. ಯಾಕಂದ್ರೆ ಕ್ಯಾಬಿನೆಟ್ ನಲ್ಲೂ ಕೂಡ ಇದರ ಬಗ್ಗೆ ಚರ್ಚೆಗೆ ಇನ್ನೂ ಕೂಡ ಬಂದಿಲ್ಲ. ಸೊ ಇದು ಬಜೆಟ್ ನಲ್ಲಿ 6200 ಕೋಟಿ ರೂಪಾಯಿ ಹಣವನ್ನ ಮೀಸಲಿಟ್ಟಿರುವಂತದ್ದು. ಸೊ ಇದು ಮುಂದಿನ ಬರೋ ದಿನಗಳಲ್ಲಿ ಜಾರಿ ಆಗುತ್ತೆ, ಆದ್ರೆ ಸ್ವಲ್ಪ ವಿಳಂಬ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ವೀಕ್ಷಕರು, ತುಂಬಾ ಜನ ನಮಗೆ ಇಂದಿರಾ ಕಿಟ್ ಬೇಡ, ನಮಗೆ ಅಕ್ಕಿನೇ ಬೇಕು ಅಂತ ಕಮೆಂಟ್ ಮಾಡಿದ್ರು. ಕೆಲವರು ಅಕ್ಕಿ ಬೇಡ, ಇಂದಿರಾ ಕಿಟ್ ಕೊಡಿ ಅಂತ ಕಮೆಂಟ್ ಮಾಡಿದ್ರು. ಇನ್ನೊಮ್ಮೆ ಪ್ರತಿಯೊಬ್ಬರು ಕೂಡ ಕಮೆಂಟ್ ಮಾಡಿ ಕ್ಲಿಯರ್ ಆಗಿ ನಿಮಗೆ ಇಂದಿರಾ ಕಿಟ್ ಬೇಕಾ, ಅಂದ್ರೆ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿ ಬೇಳೆ ಬೇಕಾ, ಅಥವಾ 5 kg ಹೆಚ್ಚುವರಿ ಅಕ್ಕಿ ಬೇಕಾ, ನಮಗೆ ಕಮೆಂಟ್ ಅಲ್ಲಿ ನೀವು ತಿಳಿಸಬಹುದು. ವೀಕ್ಷಕರೇ, ಇನ್ನು ಪಿಂಚಣಿ ಪಡೆಯುತ್ತಿದ್ರೆ, ನೀವು ಕೂಡ ಪ್ರತಿ ತಿಂಗಳು ಪಿಂಚಣಿ ಪಡ್ಕೋತಾ ಇದ್ರೆ, ನಿಮಗೆ ದೊಡ್ಡ ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಸದ್ಯಕ್ಕೆ ಬರ್ತಾ ಇದೆ. ಅದೇನಪ್ಪಾ ಅಂದ್ರೆ ಸಂಧ್ಯಾ ಸುರಕ್ಷಾ ಯೋಜನೆ ಆಗಿರಬಹುದು, ವೃದ್ಧಾಪ್ಯ ವೇತನ ಆಗಿರಬಹುದು, ವಿಧವಾ ಪಿಂಚಣಿ ಯೋಜನೆ ಆಗಿರಬಹುದು, ಅಥವಾ ವಿಕಲಚೇತನರ ಪಿಂಚಣಿ ಹಣ. ನೋಡಿ, ಕೆಲವೊಂದು ಡೀಟೇಲ್ಸ್ ಇಲ್ಲೂ ಕೂಡ ಅಕ್ರಮವಾಗಿ ಬಂದಿರೋದು ಪತ್ತೆ ಆಗ್ತಾ ಇದೆ. ಅಂದ್ರೆ ಈಗ ನೋಡಿ, ಸಂಧ್ಯಾ ಸುರಕ್ಷಾ ಯೋಜನೆಯಲ್ಲಿ ಹೇಳ್ಬೇಕಂದ್ರೆ ವಯಸ್ಸಾದವರಿಗೆ, ಅಂದ್ರೆ 60-65 ವರ್ಷ ಮೇಲ್ಪಟ್ಟವರಿಗೆ ಈ ಒಂದು ಯೋಜನೆ, 40-45 ವರ್ಷ ಇದ್ದವರು ಕೂಡ ಯೋಜನೆಯಲ್ಲಿ ಭಾಗಿಯಾಗಿ ಹಣ ಪಡ್ಕೋತಾ ಇದ್ರು ಇಷ್ಟು ವರ್ಷ. ಮೊನ್ನೆ 16 ಲಕ್ಷ ಅನರ್ಹ ಜನರನ್ನ ಪತ್ತೆ ಹಚ್ಚಿದ್ದಾರೆ, ಪಿಂಚಣಿದಾರರನ್ನ ಪತ್ತೆ ಹಚ್ಚಿದ್ದಾರೆ. 16 ಲಕ್ಷ ಜನರು ಅಂದ್ರೆ ನೀವು ಲೆಕ್ಕ ಮಾಡಿ, 85 ಲಕ್ಷ ಜನರು ಪಿಂಚಣಿದಾರರು ಕರ್ನಾಟಕದಲ್ಲಿ ಇರುವಂತದ್ದು. ಅದರಲ್ಲಿ 16 ಲಕ್ಷ ಜನರು ಅಂದ್ರೆ 15,90,000 ಜನರು ಅನರ್ಹರು ಅಂತ ಪತ್ತೆ ಹಚ್ಚಲಾಗಿದೆ. ಇನ್ನೂ 3 ಲಕ್ಷ ಸಂಶಯಾಸ್ಪದ ಖಾತೆಗಳು ಇದ್ದಾವೆ. ಅಂದ್ರೆ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡೋದ್ರ ಮೂಲಕ ಪಿಂಚಣಿ ಕೆಲವರು ಪಡ್ಕೋತಾ ಇದ್ರಲ್ಲ, ಅವರನ್ನ ತಡೆ ಹಿಡಿಯಲಾಗಿದೆ. ಅಂದ್ರೆ ಅವರನ್ನ ಯೋಜನೆಯಿಂದ ಕೈ ಬಿಡಲಾಗಿದೆ, ಅವರ ಹೆಸರನ್ನ ತೆಗೆದು ಹಾಕಲಾಗ್ತಾ ಇದೆ. ಇನ್ನು ಎರಡನೇದಾಗಿ ಹೇಳ್ಬೇಕಂದ್ರೆ, ಯಾರೆಲ್ಲ ಇನ್ಕಮ್ ಪ್ರೂಫ್ ಕೊಟ್ಟಿಲ್ಲ, ಕೆಲವರು APL ಕಾರ್ಡ್ ಇದ್ದವರು ಕೂಡ ಯೋಜನೆಯಲ್ಲಿ ಜಾಯ್ನ್ ಆಗಿದ್ದಾರೆ. ಸೊ ಅಂತವರೆಲ್ಲ ಪತ್ತೆ ಹಚ್ತಾ ಇದ್ದಾರೆ. ಇನ್ನು ವಾಸಸ್ಥಳದಲ್ಲಿ ಇರಲ್ಲ, ಅವರು ಅರ್ಜಿ ಹಾಕಿದಾಗ ಕೊಟ್ಟಿರೋ ಅಡ್ರೆಸ್ ಪ್ರೂಫ್ ಅಲ್ಲಿ ಅವರಿಲ್ಲ. ಸೊ ಅಂತವರನ್ನು ಕೂಡ ಯೋಜನೆಯಿಂದ ತೆಗೆದು ಹಾಕಿರುವಂತದ್ದು. ಸೊ ಇನ್ನು ಮೂರನೇದಾಗಿ ಹೇಳ್ಬೇಕಂದ್ರೆ, ನಮ್ಮ ಒಂದು ಕರ್ನಾಟಕ ರಾಜ್ಯದಂತ ಟ್ರಾಫಿಕ್ ದಂಡಕ್ಕೆ 50% ರಿಯಾಯಿತಿ, ವಾಹನ ಸವಾರರಿಗೆ ದೊಡ್ಡ ಒಂದು ಅವಕಾಶ, ಸುವರ್ಣ ಅವಕಾಶ ರಾಜ್ಯ ಸರ್ಕಾರದಿಂದ. ಮತ್ತೊಮ್ಮೆ 50% ಭರ್ಜರಿ ಡಿಸ್ಕೌಂಟ್ ಈಗ ನಿಮಗೆ ಸಿಗ್ತಾ ಇದೆ. ನಿಮ್ದು ವಾಹನದ ಮೇಲೆ ಬೈಕು, ಕಾರು, ಆಟೋ ರಿಕ್ಷಾ ಏನೇ ಆಗಿರಲಿ, ನಿಮ್ದು ಏನಾದ್ರೂ ಹಳೆ ವಾಹನ ಚಲನ್ಸ್ಗಳಿದ್ರೆ, ಅಂದ್ರೆ ಎಲೆಕ್ಟ್ರಾನಿಕ್ ಚಲನ್ಸ್ ಆಗಿರ್ಬೋದು, ಅಥವಾ ಆ ಒಂದು ಫೈನ್ ನೀವೇನ ದಂಡ ಕಟ್ಟೋದಿದ್ರೆ, ನೀವು ಹತ್ತಿರದ ಪೊಲೀಸ್ ಠಾಣೆಗೆ ಹೋಗಿ ಕೂಡ ಕಟ್ಟಬಹುದು, ಇಲ್ಲ ನೀವು ಆನ್ಲೈನ್ ನಲ್ಲೂ ಕೂಡ ಕಟ್ಟಬಹುದು ವೀಕ್ಷಕರೇ. ಸೊ ನಿಮ್ದು ಏನಾದ್ರೂ 1,000 ರೂಪಾಯಿ ದಂಡ ಇದ್ರೆ 500 ರೂಪಾಯಿ, 10,000 ರೂಪಾಯಿ ದಂಡ ಇದ್ರೆ 5,000, 50,000 ದಂಡ ಇದ್ರೆ 25,000, ಈ ತರ 50% ಡಿಸ್ಕೌಂಟ್ ನಿಮಗೆ ಕೊಡ್ತಾ ಇರುವಂತದ್ದು. ಇದು ನಮ್ಮ ರಾಜ್ಯದಂತ ಎಲ್ಲ ವಾಹನ ಸವಾರರಿಗೂ ಕೂಡ, ಕೇವಲ ಬೆಂಗಳೂರು ಮಾತ್ರ ಅಲ್ಲ, ಕರ್ನಾಟಕದಲ್ಲಿ ಏನಾದ್ರೂ ಕ್ಯಾಮ್ರಾಗಳಲ್ಲಿ ನಿಮ್ದು ಏನಾದ್ರೂ ಕೇಸ್ ಇದ್ರೆ ಒಮ್ಮೆ ಬಾರಿ ಚೆಕ್ ಮಾಡ್ಕೊಳ್ಳಿ. ಪ್ರತಿಯೊಂದು ವಾಹನದ ಮೇಲೂ ನೀವು ಹೆಲ್ಮೆಟ್ ಹಾಕಿರಲಿಲ್ಲ ಅಂದ್ರೆ 500 ರೂಪಾಯಿ ದಂಡ ಇರುತ್ತೆ. ಟ್ರಿಬಲ್ ರೈಡಿಂಗ್ ಮಾಡ್ತಾ ಇದ್ರೆ ದಂಡ ಬಿದ್ದಿರುತ್ತೆ. ಅದು ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಆಗಿರುತ್ತೆ, ಕೇಸ್ ಆಗಿರುತ್ತೆ. ಸೊ ವೀಕ್ಷಕರೇ, ದಂಡ ಇರುತ್ತೆ, ನೀವು ಚೆಕ್ ಮಾಡ್ಕೊಳ್ಳಿ. ನಿಮ್ದು ವಾಹನದ ನಂಬರ್ ಹಾಕ್ಬಿಟ್ಟು ನೀವು ಚೆಕ್ ಮಾಡಬಹುದು ಆನ್ಲೈನ್ ನಲ್ಲಿ. ಸೊ ಅದನ್ನು ಒಮ್ಮೆ ಬಾರಿ ಚೆಕ್ ಮಾಡ್ಕೊಳ್ಳಿ. ಜೂನ್ 21ರಿಂದ ಜುಲೈ 10ನೇ ತಾರೀಕಿನವರೆಗೂ ಮಾತ್ರ ಅವಕಾಶ ಅಂತ ಹೇಳಲಾಗಿದೆ. ಮತ್ತು ಇನ್ನೊಂದು ಕಡೆಗೆ, ಯಾರೆಲ್ಲ ಹೈ ಬೀಮ್ ಪ್ರೊಜೆಕ್ಟರ್ ಲೈಟ್ಸ್ ಗಳನ್ನ, ಹೈ ಬೀಮ್ ಲೈಟ್ ಗಳನ್ನ ಬಳಸ್ತೀರಾ, ಅವ್ರಿಗೂ ಕೂಡ ದಂಡ ಹಾಕಬಹುದು, ಆಫ್ಟರ್ ಮಾರ್ಕೆಟ್ ಏನಾದ್ರೂ ನೀವು ಖರೀದಿ ಮಾಡಿದ್ರೆ. ಇನ್ನು ಕೊನೆಯದಾಗಿ ಬಂಗಾರ ಬೆಳ್ಳಿ ಮಾರ್ಕೆಟ್ ಮತ್ತೆ ಇಳಿಕೆ ಆಗ್ತಾ ಇದೆ. ಹೌದು ವೀಕ್ಷಕರೇ, ನೋಡಿ, ಅಮೆರಿಕ ಇರಾನ್ ನಡುವಿನ ಯುದ್ಧ ಕೊನೆ ಆಗ್ತಾ ಇದ್ದಂತೆ ಬೆಳ್ಳಿ ಬೆಲೆ, ಬಂಗಾರದ ಬೆಲೆ ಎರಡೂ ಕೂಡ ಭರ್ಜರಿ ಕುಸಿತವಾಗಿದೆ. ಬೆಳ್ಳಿ ಬೆಲೆ ಹೋದ ತಿಂಗಳು 3 ಲಕ್ಷ ರೂಪಾಯಿ ತನಕ ಹೋಗಿತ್ತು. ಆದ್ರೆ ನೋಡಿ, ಈ ತಿಂಗಳು ಕೊನೆ ವಾರದಲ್ಲಿ ಅಷ್ಟರೊಳಗೆ 2,35,000 ರೂಪಾಯಿಗೆ ಎಂಡ್ ಆಗಿದೆ. ಅಂದ್ರೆ ಮಲ್ಟಿ ಕಾಮೊಡಿಟಿ ಎಕ್ಸ್ಚೇಂಜ್ ಅಲ್ಲಿ ಭರ್ಜರಿ ಕುಸಿತ, 25,000 ರೂಪಾಯಿ ಇಳಿಕೆ ಆಗಿದೆ ಬೆಳ್ಳಿ ಬೆಲೆ. ಮಾರ್ಕೆಟ್ ಅಲ್ಲಿ ಈಗ 2,50,000 ರೂಪಾಯಿಗೆ 1 kg
ಬೆಳ್ಳಿ ಕೂಡ ಮಾರಾಟ ಮಾಡ್ತಾ ಇರುವಂತದ್ದು. ಇನ್ನು ಬಂಗಾರದ ಬೆಲೆ ಕೂಡ ಹೋದ 15 ದಿನಗಳ ಹಿಂದೆ 1,60,000 ರೂಪಾಯಿ ತನಕ ಬಂದಿತ್ತು. ಯಾವಾಗ 15% ಆಮದು ಸುಂಕ ಕೇಂದ್ರ ಸರ್ಕಾರ ಏರಿಕೆ ಮಾಡಿದ ಮೇಲೆ. ಆದ್ರೆ ಈಗ ಮತ್ತೆ ಬೆಲೆ ಭರ್ಜರಿ ಇಳಿಕೆಯಾಗಿ ಈಗ 1,47,000 ರೂಪಾಯಿಗೆ ಎಂಡ್ ಆಗಿದೆ. ಅಂದ್ರೆ ಮತ್ತೆ ಇಲ್ಲಿ 13,000 ರೂಪಾಯಿಯಷ್ಟು 10 ಗ್ರಾಮ್ ಮೇಲೆ ಇಳಿಕೆ ಆಗಿರುವಂತದ್ದು. ಕೇಂದ್ರ ಸರ್ಕಾರ ಆಮದು ಸುಂಕ ಏರಿಕೆ ಮಾಡಿದ್ರೂ ಕೂಡ ಬೆಲೆ ಇಳಿಕೆ ಆಗಿದ್ದು ಭರ್ಜರಿ ಒಂದು ಡಿಸ್ಕೌಂಟ್ ಅಂತಾನೆ ಹೇಳ್ಬೋದು. ಬಂಗಾರದ ಮೇಲೆ ದೊಡ್ಡ ಮಟ್ಟದಲ್ಲಿ ಇಳಿಕೆ ಆಗಿದೆ. ಆದ್ರೆ ಒಂದು ವೇಳೆ ಕೇಂದ್ರ ಸರ್ಕಾರ ಮತ್ತೆ ಆಮದು ಸುಂಕವನ್ನ ಇಳಿಕೆ ಮಾಡುತ್ತಪ್ಪ ಅಂದ್ರೆ 6% ಇದ್ದದ್ದು 15% ಮಾಡಿದ ಕಾರಣ 10,000 ರಿಂದ 12,000 ರೂಪಾಯಿ ಬಂಗಾರ, 20,000 ರೂಪಾಯಿ ಬೆಳ್ಳಿ ಬೆಲೆ ಏರಿಕೆ ಆಗಿತ್ತು. ಒಂದು ವೇಳೆ ಕೇಂದ್ರ ಸರ್ಕಾರ ಮತ್ತೆ ಬಂಗಾರ ಬೆಳ್ಳಿ ಮೇಲೆ ಇದ್ದ ಆಮದು ಸುಂಕವನ್ನ ಇಳಿಕೆ ಮಾಡಿದ್ದೇ ಆದಲ್ಲಿ ಬಂಗಾರ ಬೆಳ್ಳಿ ಮತ್ತಷ್ಟು ಇಳಿಕೆ ಆಗುತ್ತೆ. ಆದ್ರೆ ಸದ್ಯಕ್ಕೆ ಇಳಿಕೆ ಮಾಡೋ ಪ್ರಸ್ತಾಪ ಕೇಂದ್ರ ಸರ್ಕಾರದ ಮುಂದೆ ಅಂತೂ ಇಲ್ಲ. ಸೊ ಈಗ ಮುಂದಿನ ಬರೋ ದಿನಗಳಲ್ಲಿ ಬಂಗಾರ ಬೆಳ್ಳಿ ಬೆಲೆ ಎಷ್ಟಕ್ಕೆ ಇಳಿಕೆ ಆಗ್ಬಹುದು ಕಾದು ನೋಡಬೇಕಾಗಿದೆ. ಯುದ್ಧಗಳು ನಿಂತು ಹೋಗ್ತಾ ಇದ್ದಾವೆ, ಜಾಗತಿಕ ಅಸ್ಥಿರತೆ ಕಡಿಮೆ ಆಗ್ತಾ ಇದೆ. ಬಂಗಾರ ಬೆಳ್ಳಿ ಖರೀದಿ ಮಾಡೋರಿಗೆ ಮತ್ತೊಂದು ಸೂಪರ್ ಚಾನ್ಸ್ ಸಿಗಲಿದೆ ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಆದ್ರೆ ಮುಂದಿನ ಬರೋ ದಿನ ಏರಿಕೆನೂ ಕೂಡ ಆಗ್ಬಹುದು, ಏನ್ ಬೇಕಾದ್ರೂ ಆಗ್ಬಹುದು ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೇನೆ. ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ನಿಮ್ಮ ಅನಿಸಿಕೆ ದಯವಿಟ್ಟು ಕಮೆಂಟ್ ಮಾಡಿ.